ಇದು ಗೋಲ್ಡನ್ ಸಾಯಿಲ್ ಪ್ರಾಡಕ್ಟಿಂದ ಬೆಳೆತಿರ್ತಕ್ಕಂಥ ಟೊಮೊಟೊ ಬೆಳೆ ಶಾಂಪಲ್ ಆಗಿದೆ ಇವತ್ತು. ಏನೊಂದು 10 ಕ್ರೇಟ್ 5 ಕ್ರೇಟ್ ಕೊಟ್ಟಿದ್ರು, 5 ತುಂಬಿದ್ದೀನಿ, ಇನ್ನೊಂದು 5 ಕ್ರೇಟ್ ಬರ್ತಾ ಇವಾಗ. ಶೈನಿಂಗು ಇದೆ, ಸೈಜು ಇದೆ ನೋಡಿ, ಸೈಜು ಶೈನಿಂಗು ಎಲ್ಲ ಚೆನ್ನಾಗಿದೆ. ಶಾಂಪಲ್ಗೆ 10 ಕ್ರೇಟ್ ಆಗಿದೆ, ಪರವಾಗಿಲ್ಲ. ನಾನೊಂದು 2-3 ಅಥವಾ ಎತ್ಕೊಂಡಿದ್ದೆ, 10 ಆಗಿದೆ. ಬೀಜೋಪಚಾರದಿಂದ ಹಿಡಿದು ಇಲ್ಲಿನವರೆಗೂ ಬರೀ ಗೋಲ್ಡನ್ ಸಾಯಿಲ್ ಪ್ರಾಡಕ್ಟ್ನೇ. ಟ್ರಂಚಿಂಗು, ವೆಜ್ ಪವರು, ಸ್ಪ್ರೇಯಿಂಗು ಎಲ್ಲ ಗೋಲ್ಡನ್ ಸಾಯಿಲ್ ಇದೆ. ಎಷ್ಟು ಚೆನ್ನಾಗಿದೆ ನೋಡಿ. 4 ವರ್ಷದಿಂದ ಸತತವಾಗಿ ನೀವು ಗೋಲ್ಡನ್ ಸಾಯಿಲ್ನೇ ಬಳಸ್ಕೊಂಡು ಅದ್ಭುತವಾಗಿ ಬೆಳೆ ಮಾಡ್ತಾ ಇದ್ದೀರಾ. ಈಗ ಉತ್ತಮವಾಗಿ ಬೆಳೆ ತೆಗಿತಾ ಇದ್ದೀರಾ. ಗೋಲ್ಡನ್ ಸಾಯಿಲಿಂದ ನಿಮಗೆ ಅನುಕೂಲ ಆಗಿಲ್ಲ ಅಂದಿದ್ರೆ ಇದು 4ನೇ ವರ್ಷಕ್ಕೆ ನೀವು ಕಂಟಿನ್ಯೂ ಆಗ್ತಾ ಇರಲಿಲ್ಲ. ಬರಲ್ಲಪ್ಪ, ಇದು ಸರಿ ಇಲ್ಲ ಅಂತ ಬಿಟ್ಬಿಡ್ತೀವಿ. ಇವತ್ತು ಅದನ್ನ ಯಾಕೆ ಬರ್ತಿದ್ವಿ ಅಂದ್ರೆ ಗೊತ್ತಾದೆ ನಮಗೆ ಅದೇ ಬೇಕು ಅಂತ. ಈಗ ಎಷ್ಟೋ ಜನ ರೈತರು, ಈಗ ಯಾರೋ ಒಬ್ರು ಫೇಸ್ಬುಕ್ಕಲ್ಲಿ ನನಗೆ 3-4 ಸಲ ಕಮೆಂಟ್ ಹಾಕಿದ್ರು, ರಂಗರಾಜು ರೈತರನ್ನೇ ತೋರಿಸ್ತಿರ್ತೀರಲ್ಲ ಅಂತ. ಯಾಕೆ ರಂಗರಾಜು ರೈತರನ್ನ ತೋರಿಸ್ತೀವಿ ಅಂದರೆ 3 ತಿಂಗಳಿಗೊಂದು ಒಂದು ಹೊಸ ಬೆಳೆ ಮಾಡ್ತಾನೆ ಇರ್ತಾರೆ. ಆ ಬೆಳೆಯೋಂಥ ಹೊಸ ಬೆಳೆಗೂ ಒಂದು ವರ್ಷದಲ್ಲಿ ಸುಮಾರು ಎಷ್ಟು ಬೆಳೆ ಮಾಡ್ತೀರಾ ಸರ್ ಗೋಲ್ಡನ್ ಸಾಯಿಲ್ ಬಳಸಿ ತರಕಾರಿ ಬೆಳೆಗಳು? ವರ್ಷದಲ್ಲಿ ಅಲ್ಲಿ 3 ಬ್ಯಾಚ್ ಇದೆ, 3 ಬ್ಯಾಚ್ ಅಂದರೆ 9 ಬೆಳೆ ಆಯಿತು. 9 ಬೆಳೆ. ಈಗ ನೀವು 9 ಬೆಳೆ ಗೋಲ್ಡನ್ ಸಾಯಿಲ್ ಬಳಸಿ ಬೆಳೆದಾಗ ನಾವು ಅಟ್ಲೀಸ್ಟ್ ಒಂದು 4 ಬೆಳೆನಾದ್ರು ತೋರಿಸ್ತೀವ. 9 ಬೆಳೆನೂ ತೋರ್ಸೋಕ್ಕಾಗಿಲ್ಲ ಅಂದರೂ ರಂಗರಾಜು ಸರ್ನ ನಾವು ಏನಕ್ಕೆ ತೋರಿಸ್ತೀವಿ ಅಂದರೆ 3 ವರ್ಷದಿಂದ ಸುಮಾರು ವರ್ಷಕ್ಕೆ 9 ಬೆಳೆ, ಹಂಗೆ 9 27 ಆಯಿತು. 3 ವರ್ಷದಿಂದ ಒಂದು 27ರಿಂದ 30 ಬೆಳೆ ಮಾಡಿದ್ದಾರೆ ನಮ್ಮ ಗೋಲ್ಡನ್ ಸಾಯಿಲ್ ಬಳಸಿ. ಆದ್ರೆ ಹಂಗಾಗಿ ನಾವು ಅದನ್ನು ತೋರಿಸ್ತಾನೆ ಇರ್ತೀವಿ. ಜೊತೆಗೆ ಅವರು ನಮ್ಮ ಜೊತೆ ಕಂಟಿನ್ಯೂ ಆಗ್ತಾ ಇದ್ದಾರಲ್ಲ, ಅದನ್ನು ನಾವು ಗಮನಿಸ್ಬೇಕು. ಕಂಟಿನ್ಯೂಸ್ ಆಗಿ ಈಗ 3 ವರ್ಷ ಸರ್, ಇವತ್ತು ಬೆಳೆಗೆ ಬಳಸೋ ಗೊಬ್ಬರಕ್ಕಿಂತ ಈ ಸಸಿ ಮತ್ತು ಈ ದಾರ ಕಟ್ಟೋದು, ಕೂಲಿ ಆಳುಗಳು, ಇದ್ರದ್ದೇ ಖರ್ಚು ಜಾಸ್ತಿ ಬರುತ್ತೆ. ದಾರ ಕಟ್ಟದೆ ಒಂದ್ಸತಿ ದಾರ ಕಟ್ಟೋಕ್ಕೆ ಕನಿಷ್ಠ 4,000 ಬೇಕು. ಇದು ಇಷ್ಟೊಂದು ಖರ್ಚಿದ್ರೂ ಬೆಳೆ ಬರಲಿಲ್ಲ ಅಂದ್ರೂ ಗೋಲ್ಡನ್ ಸಾಯಿಲಲ್ಲಿ ಮಾಡೋಕ್ಕಾಗುತ್ತಾ? ಆಗೋದಿಲ್ಲ ನೋಡಿ. ಇದನ್ನು ನಾವು ಗಮನಿಸಬೇಕು. ಈಗ ಧೈರ್ಯವಾಗಿ ಎಲ್ಲ ಟೊಮೆಟೊ ಬೆಳೆಗಾರರು ಬೆಳಿಬೋದಾ ಸರ್? ಅಚ್ಚುಕಡ ಬೆಳಿಬೋದು ನೋಡ್ರಿ. ಈಗ ಕುಡಿ ನೋಡ್ರಿ ಹೆಂಗೈತೆ, ಇನ್ನು ಮೇಲೆ ಕೊಡಿತಲೇ ಇದೆ, ಹೂವು ಆತಲೇ ಇದೆ. ಇನ್ನು ಕಾಯಿ ಯಾವಾಗ ಸರ್ ಕಟಾವು ಮಾಡೋದು ಟೊಮೆಟೊ? ಅದೇ ಇನ್ನೇನು ಶಾಂಪಲ್ ಆತ ಇದೆ, ಈ ವಾರದಲ್ಲಿ ಮಾಡಬೇಕು. ಈ ವಾರದಲ್ಲಿ ಮಾಡಬೇಕು. ಓಕೆ. ನಿಮ್ಮ ಅಣ್ಣವ್ರದ್ದು ರಾಮಕೃಷ್ಣಪ್ಪ ಸರ್ದು ಟೊಮೆಟೊ ನೋಡ್ಕೊಂಬಂದು ಅವ್ರದ್ದು ಭಾಳ ಚೆನ್ನಾಗಿ ಬಂದಿದೆ. ಹೊಸ ಬೆಡ್ ಸೂಪರ್, ಒಳ್ಳೆ ಬೆಳೆ ಅದು. ಅದು ಹೊಸ ಬೆಡ್ ನೋಡಿ. ಹೊಸ ಬೆಡ್ಗೂ ಇದು ಹಳೆ ಬೆಡ್. ಇದು ನಿಮ್ದು ಹೊಸ ಬೆಡ್ ಆಗಿದ್ರೆ ಹಂಗೆ ಬಂದಿರೋದ? ಹೊಸ ಬೆಡ್ ಇದ್ರೆ ಅದ್ರ ತಾತ್ನಾಗ ಬೆಳಿಬೋದಾಯ್ತು. ನಾನು ಬಿಡೋದ್ರೊಳಗೆ, ನಾನು ಮಾಡೋದ್ರಾಗೆ. ಅವನು ಅಷ್ಟೊಂದು ಬಿಡಲ್ಲ, ಮೀಡಿಯಂ ಆಗಿ ಮಾಡ್ತಾನೆ ಅವನು. ಹೌದು, ಅವ್ರು ಹೇಳಿದ್ರು ಲೇಟ್ ಆಯ್ತು, ಟೈಮ್ ಸಿಗೋದಿಲ್ಲ ಅಂತ. ಅವ್ರದ್ದು ಜಾಸ್ತಿ ಬೆಳೆಗಳು ಒಂದೇ ಟೈಮ್ಗೆ 3-4 ಬೆಳೆ ಕಂಟಿನ್ಯೂಸ್ ಇದ್ದೇ ಇರುತ್ತೆ. ನಾನು ಅದಕ್ಕಿಂತ 2 ಬ್ಯಾಚು ಕಂಟಿನ್ಯೂ 2 ಬ್ಯಾಚ್ ಮಾಡ್ಕೊಂಡು ಹೋಗ್ತಾರೆ. 2ನೇ ಬ್ಯಾಚ್ ಹೆವಿ ಮಾಡ್ಕೊಂಡಷ್ಟು ಇದು ಮಾಡೋಣ ಅದು ಮಾಡೋಣ ಅನ್ನಂಗಾಗ್ತದೆ. ನಾವು ಯಾವುದೇ ಮಾಡಿದ್ರು ಅದರಲ್ಲಿ ಹೆಚ್ಚಿನ ಇಳುವರಿ ತಗೊಬೇಕು, ಅದಕ್ಕೆ ಶ್ರದ್ಧೆ ಹಾಕ್ಬೇಕು. ನೋಡಿದ್ರಲ್ಲ ರೈತ ಬಾಂಧವರೇ, ಯಾವುದೇ ಕೆಲಸ ಮಾಡಿದ್ರೂ ಪರ್ಫೆಕ್ಟಾಗಿ ಸಂಪೂರ್ಣವಾಗಿ ಶ್ರದ್ಧೆ ಇಟ್ಟು. ನಮಸ್ತೆ ರೈತ ಬಾಂಧವರೇ, ಗೋಲ್ಡನ್ ಸಾಯಿಲ್ ನೇಚರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಇಂದು ನಾವು ತಾವರೆಕೆರೆ ಗ್ರಾಮಕ್ಕೆ ಬಂದಿದ್ದೇವೆ. ನೆಲಮಂಗಲ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ರಂಗರಾಜು ಸರ್ ನಮ್ಮ ಜೊತೆ ಇದ್ದಾರೆ. ಟೊಮೆಟೊ ಬೆಳೆಗೆ ಗೋಲ್ಡನ್ ಸಾಯಿಲ್ ಉತ್ಪನ್ನ ಬಳಸಿ ಬೀಜೋಪಚಾರದಿಂದ ಹಿಡಿದು ಇವತ್ತು ಕಾಯಿ ಬರುವ ಹಂತಕ್ಕೆ ಬಂದಿದೆ. ಇನ್ನೂ ಮೊದಲನೇ ಕಟಾವು ಆಗಿಲ್ಲ, ಈಗ ತಾನೇ ಕಾಯಿಗಳು ಪ್ರಾರಂಭ ಆಗಿದೆ, ಒಳ್ಳೆ ಹೂಗಳು ಬರ್ತಾ ಇದೆ. ಇಲ್ಲಿ ವಾತಾವರಣದ ವೇರಿಯೇಷನ್ಸ್ ಜಾಸ್ತಿ ಇದೆ ಈ ಬೆಳೆಗೆ. ಒಂದು ಪ್ರಾರಂಭಿಕ ಹಂತದಲ್ಲಿ ಅತಿಯಾದ ಬಿಸಿಲು ಪ್ರಾರಂಭ ಆಯಿತು, ಮತ್ತು 2ನೇ ಹಂತದಲ್ಲಿ ಅತಿಯಾದ ಮಳೆ, ಸುಮಾರು 10ರಿಂದ 15 ದಿನ ಕಂಟಿನ್ಯೂಸ್ ಮಳೆ ಹಿಡ್ಕೊಳ್ತು. ಈ ವಾತಾವರಣದ ವ್ಯತ್ಯಾಸದಲ್ಲೂ ಕೂಡ ಈ ಥರ ಅದ್ಭುತವಾಗಿ ಬೆಳೆ ಬಂದಿದೆ. ಉತ್ತಮ ಬೆಳವಣಿಗೆ, ಉತ್ತಮ ಕಾಯಿ. ಇದರ ಬಗ್ಗೆ ನಾವು ರೈತರ ಅನಿಸಿಕೆಯನ್ನು ನಾವು ಕೇಳೋಣ. ನೋಡಿ ಎಷ್ಟು ಚೆನ್ನಾಗಿ ಪೀಚು ಕಾಯಿ ಎಲ್ಲ. ಇದು ಇನ್ನೊಂದೇನು ಅಂದರೆ, ಈ ಬೆಡ್ ನಾವು ನೋಡ್ತಾ ಇರ್ಬೋದು, 4ನೇ ಬೆಳೆ. ಇದು ಬೆಡ್ ಪ್ರಾರಂಭ ಮಾಡಿದಾದ್ಮೇಲೆ ಇದು 4ನೇ ಬೆಳೆ. ಇದೇ ಬೆಡ್ಡಲ್ಲಿ 4ನೇ ಬೆಳೆ ಮಾಡ್ತಾ ಇರೋದು ಟೊಮೆಟೊ. ಇದ್ರ ಒಳ್ಳೆ ಸೈಜ್ ಬರ್ತಾ ಇದೆ ಕಾಯಿ ನೋಡಿ. ಸುಮಾರು ಒಂದು 150 ಗ್ರಾಮ್ 200 ಗ್ರಾಮ್ ಹತ್ರ ತೂಕ ಬರೋಷ್ಟು ಬಹಳ ಚೆನ್ನಾಗಿ ಬಂದಿದೆ. ಇದು ವೆರೈಟಿ ಯಾವುದು, ಎಷ್ಟನೇ ದಿನದ ಬೆಳೆ ಇದು,
ರೈತರನ್ನ ಪರಿಚಯ ಮಾಡ್ಕೊಂಡು ಕೇಳೋಣ. ಸರ್ ನಮಸ್ತೆ. ನಮಸ್ತೆ. ತಮ್ಮ ಹೆಸರು, ಊರು ಪರಿಚಯ ಮಾಡ್ಕೊಳ್ಳಿ ಸರ್. ರಂಗರಾಜು ಅಂತ, ತಾವರೆಕೆರೆ, ತ್ಯಾಮೂಲ ಹೋಬಳಿ, ನೆಲಮಂಗಲ ತಾಲೂಕು. ಸರ್ ಈಗ ಇದು ಈ ಬೆಡ್ಡಲ್ಲಿ ಎಷ್ಟನೇ ಬೆಳೆ ಸರ್ ಇದು? ಇದು 4ನೇ ಬೆಳೆ. 4ನೇ ಬೆಳೆ. ನೀವು ಬೆಡ್ ಮಾಡ್ಕೊಳ್ಳೋವಾಗ ಯಾವ ಥರ ಬೆಡ್ ರೆಡಿ ಮಾಡ್ಕೊತೀರಾ? ಯಾಕೆಂದರೆ ನೀವು ಒಂದು ಬೆಡ್ ಮಾಡಿದ್ರೆ ಸುಮಾರು 4-5 ಬೆಳೆ. ಒಂದು ಸತಿ ದನಿ ಗೊಬ್ಬರ ಚೆನ್ನಾಗಿ ಹಾಕಿ ಅದಕ್ಕೆ ಆರ್ಗೋ ಪವರ್ ಅಂತ ಬರ್ತದೆ, ಗೋಲ್ಡನ್ ಸಾಯಿಲ್, ಆರ್ಗೋ ಪವರ್ ಹಾಕ್ಬಿಟ್ಟು ಬೆಡ್ ಮಾಡಿ ಪೇಪರ್ ಹಾಕ್ತೀವಿ. ಅದು ಹಾಕಿದ್ಮೇಲೆ ಇನ್ನು ಅದು ಪೇಪರ್ ಹೋಗೋವರೆಗೂ ಅದರೊಳಗೆ ತೆಗಿಬೇಕು ಅಂದ್ಕೊಂಡಿದ್ವು. ಬೇಸಿಗೆ ಒಳಗೆ ಪೇಪರ್ ತೆಗಿಯೋಕ್ಕಲ್ಲ, ಅದಕ್ಕೆ ಹಾಕಿದ್ದೀರಿ. ಸರ್ ಈಗ ಇದು ಸಾಹು ತಳಿ. ಸಾಹು ತಳಿ ಇದು ಎಷ್ಟು ಗುಂಟೆ ಜಾಗ ಪ್ರದೇಶ ಸರ್? ಇದು ಅರ್ಧ ಎಕರೆ. ಕ್ರೇಟ್ ತಗೊಂಬಂದು ಇಟ್ಕೊಂತೀವಿ. ಒಂದು 3 ದಿವಸದಲ್ಲಿ ಬೀಜೋಪಚಾರ ಮಾಡ್ತೀವಿ. ಬೀಜೋಪಚಾರ ಮಾಡಿ ಒಂದು 3 ದಿವಸ ಇಟ್ಕೊಂಡ್ರೆ ಆ ಬೇರು ಡೆವಲಪ್ ಆಗುತ್ತೆ ಚೆನ್ನಾಗಿ. ಆಮೇಲೆ 3 ದಿವಸ ಆದಮೇಲೆ ಸಸಿ ಲೇಗ್ ಮಾಡ್ಕೊತೀವಿ. ಇದು ಸಾಲಿಂದ ಸಾಲಿಗೆ ಎಷ್ಟು ಅಂತರ ಇದೆ? 4 ಅಡಿ. ಗಿಡದಿಂದ ಗಿಡಕ್ಕೆ ಎಷ್ಟು ಅಂತರ ಇದೆ? ಗಿಡಕ್ಕೆ 1.5 ಅಡಿ. 1.5 ಅಡಿ. ಇವಾಗ ಈಗ ಸಾಹು ತಳಿ ಇದು ಎಷ್ಟನೇ ದಿನದ ಬೆಳೆ ಇದು? ಈಗ ಇದು ನಾಟಿ ಮಾಡಿ ಎಷ್ಟು ದಿನ ಆಗಿದೆ? 2 ತಿಂಗಳಾಗಿದೆ. ಅಂದರೆ 2ನೇ ತಿಂಗಳಿಂದ ಹಣ್ಣು ಕಟಾವಿಗೆ ಬರೋದಕ್ಕೆ ಪ್ರಾರಂಭ ಆಗುತ್ತೆ. ಈಗ ಸರ್ ಇವಾಗ ಗ್ರೋತು ಡೆವಲಪ್ಮೆಂಟ್ಗೆ ಪ್ರಾರಂಭಿಕ ಹಂತದಲ್ಲಿ ಏನು ಬುಡಕ್ಕೆ ಕೊಡ್ತೀರಾ? ಏನೇನು ಉತ್ಪನ್ನಗಳನ್ನ ಸ್ಪ್ರೇ ಮಾಡಿದ್ದೀರಾ? ಟ್ರಂಚಿಂಗ್ ಕೊಡೋದು ವೆಜ್ ಪವರು. ಎಷ್ಟು ದಿನಕ್ಕೊಮ್ಮೆ ಕೊಡ್ತೀರಾ? ನಾನು 10 ದಿವಸಕ್ಕೊಂದು ಸತಿ ಲೈಟಾಗಿ ಕೊಟ್ಕೊಂತ ಬರ್ತೀನಿ. ಎಷ್ಟು ಲೀಟ್ರ್ ಕೊಡ್ತೀರಾ ಒಂದು ಟೈಮ್? ಸಣ್ಣ ಗಿಡದೊಳಗೆ ಕಡಿಮೆ ಕೊಟ್ಕೊಂಡು ಬರ್ತೀನಿ. ಗಿಡ ಡೆವಲಪ್ ಆದಂಗೆ 5 ಲೀಟ್ರ್. 5 ಲೀಟ್ರ್. ಸಣ್ಣ ಗಿಡದಲ್ಲಿ 2ರಿಂದ 2.5 ಲೀಟ್ರ್. ಗಿಡ ಡೆವಲಪ್ ಆದಂಗೆ 5 ಲೀಟ್ರ್. ಆ ಗಿಡಕ್ಕೆ ತಕ್ಕನಾಗಿ ರೈಸ್ ಮಾಡ್ಕೊಳ್ತೀರಾ. ಮತ್ತೆ ಸ್ಪ್ರೇಗಳು ಏನೇನು ಸ್ಪ್ರೇ ಮಾಡಿದ್ದೀರಿ ಈಗ ಆಲ್ರೆಡಿ ಟೊಮೆಟೊಗೆ? ಇದಕ್ಕೆ ಜೀರಕ್ಷಕ, ಆಮೇಲೆ ಗೋಲ್ಡನ್ ಸಾಯಿಲು, ಇದ್ರದ್ದು ಗ್ರೀನ್ ಗೋಲ್ಡು, ಇದು ಅಸ್ತ್ರ, ಜಿ ಅಸ್ತ್ರ, ಮತ್ತು ವೈರಸ್ಗೆ ವಿಕ್ಟರು ಸ್ಟಾರ್ಟಿಂಗ್ನಲ್ಲಿ ವಿಕ್ಟರ್ ಹೊಡ್ಕೊಂಡು ಹೂವು ಉದುರೋದಕ್ಕೆ ಜಿ ವಂಡರ್. ಇಷ್ಟು ಉತ್ಪನ್ನಗಳನ್ನ ನೀವು ಈಗ ಆಲ್ರೆಡಿ ಸ್ಪ್ರೇ ಮಾಡಿದ್ದೀರಾ. ಸುಮಾರು ಅಂದಾಜು ಎಷ್ಟು ದಿನಕ್ಕೊಮ್ಮೆ ನೀವು ಸ್ಪ್ರೇನ ಮಾಡ್ತಾ ಇದ್ದೀರಾ? ನಾನು ಕನಿಷ್ಠ 6 ದಿವಸ ಅಥವಾ 7 ದಿವಸದೊಳಗೆ ಮಾಡ್ಬಿಡ್ತೀನಿ. ಒಂದು 10 ದಿನದಲ್ಲಿ. ಇಲ್ಲಿ ನೋಡಿ, ಒಂದು ಆಲ್ಟ್ರೇಷನ್ ನಾವು ರೈತರು ಗಮನಿಸ್ಬೋದು. ಈಗ ರಂಗರಾಜ ಸರ್ 10 ದಿನಕ್ಕೊಮ್ಮೆ ಡ್ರಂಚಿಂಗ್ ಕೊಡ್ತಾರೆ, ಮತ್ತು ಒಂದು ವಾರಕ್ಕೊಮ್ಮೆ ಸ್ಪ್ರೇ ಕೊಡ್ತಾ ಇರ್ತಾರೆ. ಒಂದು ಆಲ್ಟರ್ನೇಟಿವ್ ಆಗಿ ಅದೇ ಮೆಥಡ್ ಫಾಲೋ ಮಾಡೋದ್ರಿಂದ ಸುಮಾರು ಇವ್ರ ಬೆಳೆಗಳು ಸುಮಾರು 10-12 ಕಟಾವರೆಗೂ ಮಾಡ್ತಾ ಇರ್ತಾರೆ. 14 ಕಟಾವು ಮಾಡಿದ್ದಾರೆ. ಅಷ್ಟು ಏನಕ್ಕೆ ದೀರ್ಘಕಾಲ ಬೆಳೆ ಬಾಳಿಕೆ ಬರುತ್ತೆ ಅಂದರೆ ಅದನ್ನು ನಾವು ನಿರ್ವಹಣೆ ಮಾಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇವಾಗ ಸುಮಾರು ನೀವು ಬಜ್ಜಿ ಮೆಣಸಿನ್ಕಾಯಿ ಎಲ್ಲ ಎಷ್ಟು ಕಟಾವು ಮುಗಿತಾ ಇತ್ತು ಸರ್? ಮೆಣಸಿನ್ಕಾಯಿ 16-17 ಬೀಡು ತಗೋಕಿತ್ತು. 16-17 ಬೀಡು. ಚೆಂಡು ಹೂವು ಎಲ್ಲ ಎಷ್ಟು ಬೀಡು ಕಿತ್ತಿದ್ದೀರಿ? ಚೆಂಡು ಹೂವು 14-15 ಬೀಡು. 14-15 ಬೀಡು. ಈಗ ನಿಮ್ಮ ಜೊತೆ ಹಾಕಿರೋಂಥ ರಾಸಾಯನಿಕ ಬಳಸಿ ಬೆಳೆದಿರೋಂಥ ರೈತರು ಎಷ್ಟು ಬೀಡು ಕಟಾವು ಮಾಡ್ತಾರೆ? ಇಲ್ಲ, ಅವರು ಓಪನ್ ವೆದರ್ ಹಾಕಿದ್ದಾರೆ, ಕೆಮಿಕಲ್ನಲ್ಲಿ ಮಾಡಿದ್ದಾರೆ, ಫರ್ಟಿಲೈಸರ್ ಹಾಕ್ತಾರೆ. ಗಿಡ ಇಲ್ಲ, ಎಲ್ಲ ಮೋಟ್ರ್ ಬಂದ್ಬಿಟ್ಟು. ಅಂದಾಜು ಗಿಡ ಎಷ್ಟು ಅಡಿ ಇದೆ? 1.5 ಅಡಿ ಇದೆ. 1.5 ಅಡಿ. ನಿಮ್ದು ಎಷ್ಟು ಅಡಿ ಇದೆ? ನಮ್ದು ನೋಡ್ರಿ, ಇದು 4 ಅಡಿ ತಂತಿ ಎಳೆದಿದ್ವು, 3 ಅಡಿ ಜಗ್ಗಿದೆ, 3 ಅಡಿ ಮೇಲಿದೆ. 3 ಅಡಿ ಆದ್ರೂ ಇದೆ, ಮೇಲ್ಕಿದೆ. ಇರಲಿ ಸರ್, ಗ್ರೋತ್ ಡೆವಲಪ್ಮೆಂಟ್ ಬಗ್ಗೆ ಏನು ಹೇಳ್ತೀರಾ? ಗೋಲ್ಡನ್ ಸಾಯಿಲ್ ಬಳಸಿದ್ರೆ ಗ್ರೋತ್ ಡೆವಲಪ್ಮೆಂಟ್ ಎಲ್ಲ ಚೆನ್ನಾಗಿ ಬರುತ್ತಾ? ಚೆನ್ನಾಗಿ ಬರುತ್ತೆ. ಅದು ಕರೆಕ್ಟಾಗಿ ಮಾಡ್ಕೊಂಡು ಹೋಗ್ಬೇಕು. ಯಾವಾಗ ಒಂದು ದಿವಸ ಮಾಡ್ಬಿಟ್ಟು ಬಿಟ್ಬಿಟ್ಟು ಬರಲಿಲ್ಲ ನಮಗೆ ಅಂದ್ರೆ ಆಗಲ್ಲ. ಹೌದು, ಅದು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು. ಹೂ ಉದುರೋ ಸಮಸ್ಯೆ ಏನಾರು ಇದೆಯಾ ಸರ್? ಸ್ಟಾರ್ಟಿಂಗ್ ಇತ್ತು, ಆಮೇಲೆ ಜೀವಂಡರ್ ಹೊಡ್ಕೊಂಡ್ಮೇಲೆ ಅಷ್ಟಿಲ್ಲ. ಈಗ ಗೋಲ್ಡನ್ ಸಾಯಿಲ್ ಉತ್ಪನ್ನ ಬಳಸಿ ಸಂಪೂರ್ಣವಾಗಿ ಎಲ್ಲಾ ಬೆಳೆಗಳನ್ನು ಮಾಡಬಹುದಾ? ಮಾಡ್ಬೋದು, ಧೈರ್ಯವಾಗಿ ಮಾಡ್ಬೋದು. ಬೇರೆ ಏನಾದರೂ ರಾಸಾಯನಿಕ ಈಗ ನಾವು ಗೋಲ್ಡನ್ ಸಾಯಿಲ್ ಪ್ರಾಡಕ್ಟ್ ಯೂಸ್ ಮಾಡದೇ ಇದ್ದಿದ್ರೆ ಇದು ವರ್ಷದ ಬೆಡ್ನಲ್ಲಿ ಈ ಮಟ್ಟಕ್ಕೆ ಗಿಡ ಬರ್ತದೆ. ವರ್ಷದ ಬೆಡ್. ಈಗ ರಾಸಾಯನಿಕ ಬಳಸೋಂಥ ರೈತರು ಎಷ್ಟು ಬೆಳೆಗೊಮ್ಮೆ ಬೆಡ್ ಚೇಂಜ್ ಮಾಡ್ತಾರೆ? ಅವರು ತೆಗೆದುಬಿಡ್ತಾರೆ 2 ಬೆಳೆಗೆಲ್ಲ. 2 ಬೆಳೆಗೆ ತೆಗಿತಾರೆ. ಸರ್, ಇವಾಗ ಅದೇ ಬೆಡ್ಗೆನೇ ನೀವು 4-5 ಬೆಳೆ ಮಾಡೋದ್ರಿಂದ ರೈತರಿಗೆ ಎಷ್ಟು ಲಾಭ ಆಗುತ್ತೆ? ಹೌದು, ಎಲ್ಲಿ ಲಾಭ ಆಗುತ್ತೆ, ಎಲ್ಲಿ ನಷ್ಟ ಆಗುತ್ತೆ ಅಂತ ರೈತರು ಮೊದಲು ಅದನ್ನ ಗುರುತಿಸ್ಕೊಬೇಕು. ನಾವು ಲಾಭ ಮಾಡಬೇಕು, ಆಟೋಮೆಟಿಕ್ಕಾಗಿ ಖರ್ಚು ಕಡಿಮೆ ಮಾಡ್ಕೊಂಡು ಲಾಭ ಮಾಡಬೇಕು. ಒಟ್ಟಾರೆ ಲಾಭ ಅಂತಲೇ ನಾವು ತಿಳ್ಕೊಬೇಕು ಅಂತ ಹೇಳ್ತಾ, ರಂಗರಾಜು ಸರ್ ಅದ್ಭುತವಾಗಿ ಟೊಮೆಟೊ ಮಾಡಿದ್ದಾರೆ. ಈ ಬೆಳೆಗೆ ಬೆಲೆ ಸಿಗಲಿ ಅಂತ ಕೇಳ್ತಾ ಅವ್ರಿಗೆ ಧನ್ಯವಾದ ಹೇಳ್ತೀನಿ. ಧನ್ಯವಾದ.